Yes. So, not what last class only we think uh, what uh, so HTML ಫಾರ್ಮ್ ಟ್ಯಾಗ್ ಬಗ್ಗೆ ನೋಡಿದ್ವಿ. ಅದಾದ್ಮೇಲೆ ಐ ಫಾರ್ವರ್ಡ್ what HTML ಫಾರ್ಮ್ ಟ್ಯಾಗ್ ವಿಡಿಯೋಸ್ ಫಾರ್ ಅ ಡೀಟೇಲ್ ಅಂಡರ್ಸ್ಟ್ಯಾಂಡಿಂಗ್. ಲೇಟರ್ ಇನ್ನೊಂದಿಷ್ಟು ವಿಡಿಯೋಸ್ನ ನಾನು ನಿನ್ನೆ ಕ್ಲಾಸಲ್ಲಿ ಫಾರ್ವರ್ಡ್ ಮಾಡಿದ್ದೆ. ವಾಟ್ ಇಸ್ ದಟ್ ಯಾವುದು ರಿಗಾರ್ಡಿಂಗ್ ಒಂದಿಷ್ಟು ಯಾವುದು ಟೇಬಲ್ ಟ್ಯಾಗು ಮತ್ತು ಲಿಂಕ್ ಟ್ಯಾಗ್ ಬಗ್ಗೆ ಹೈಪರ್ ಟೆಕ್ಸ್ಟ್ ಅಥವಾ ಹೈಪರ್ ಲಿಂಕ್ ಅಂತ ಕರಿತೀವಿ. ಪ್ರಾಬಬಲಿ ಅದನ್ನೆಲ್ಲ ನೀವು ನೋಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇಫ್ ನಾಟ್ ಬೆಟರ್ ಟು ಗೋ ವಿತ್ ದಟ್. ಸೊ ದಟ್ ಈಸ್ ವಾಟ್ ಯುಟಿಲೈಸೇಷನ್ ಆಫ್ ಸಂಡೇ ಇನ್ ಎ ಬೆಟರ್ ವೇ. ಸೊ ಓಕೆ. ಸೊ ಇವತ್ತು ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ ವಿ ನೀಡ್ ಟು ಡಿಸ್ಕಸ್ ರಿಗಾರ್ಡಿಂಗ್ ಸಿ ಎಸ್ ಎಸ್. ವಾಟ್ ಎಕ್ಸಾಕ್ಟ್ಲಿ ಸಿ ಎಸ್ ಎಸ್ ಅಂದರೆ ಏನು ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬಿಫೋರ್ ದಟ್ actually yesterday I posted what regarding a internship opportunity in Bangalore. ಸೊ ಒಂದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿನಲ್ಲಿ ಇಂಟರ್ನ್ಶಿಪ್ ಆಪರ್ಚುನಿಟಿ ಇದೆ. ಸೊ ಪ್ರಾಬಬಲಿ ಅವರು ಸ್ಟೇ ಫಂಡ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಯು ಪೀಪಲ್ ನೀಡ್ ಟು ವರ್ಕ್ ಫಾರ್ 3 to 6 months with stay fund, and if your performance is okay with those guys, ಸೊ ದೆನ್ ಅವರು ನಿಮಗೆ ಜಾಬ್ ಆಫರ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಪ್ಲೀಸ್ ಲೆಟ್ ಮಿ ನೋ ಇಫ್ ಎನಿ ಒನ್ ಆಫ್ ಯು ವಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ರಿಗಾರ್ಡಿಂಗ್ ಇಂಟರ್ನ್ಶಿಪ್. ಈ ಕ್ಲಾಸ್ ಮುಗಿದ್ಮೇಲೆ ವಿ ಕ್ಯಾನ್ ಏಬಲ್ ಟು ವಾಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ನನ್ನ ಫೋನ್ ನಂಬರಿಗೆ ಫೋನ್ ಮಾಡಿ. ಸೊ ನಾವು ಇವಾಗ ಸಿ ಎಸ್ ಎಸ್ನ ಏನು ಮಾಡಬೇಕಾಗುತ್ತೆ, ವಿ ನೀಡ್ ಟು ಸ್ಟಾರ್ಟ್. ವಾಟ್ ಆ್ಯಕ್ಚುಲಿ ಸಿ ಎಸ್ ಎಸ್ ಅಂದರೆ ಏನು ಅನ್ನೋದನ್ನ ನಾವು ತಿಳ್ಕೊಬೇಕು. ಸಿ ನಾರ್ಮಲ್ ಆಗಿ ಈ ಎಚ್ ಟಿ ಎಮ್ ಎಲ್ ಇದೆಯಲ್ಲ, ಎಚ್ ಟಿ ಎಮ್ ಎಲ್ದು ಸ್ಟೈಲ್ಸು ಒಂದಿಷ್ಟು ಪ್ರೀ ಡಿಫೈನ್ ಸ್ಟೈಲ್ಸ್ ಇರುತ್ತೆ ಎಚ್ ಟಿ ಎಮ್ ಎಲ್ ಟ್ಯಾಗ್ಸಿಗೆ. ಅದೇ ಸ್ಟೈಲ್ಸ್ ಇಟ್ಕೊಂಡು ನಾವು ಮಾಡ್ತಾ ಹೋದರೆ ವಾಟ್ ಎಚ್ ಟಿ ಎಮ್ ಎಲ್ ವಾಟ್ ತುಂಬ ಫೇಲ್ ಆಗಿ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಇನ್ ವಾಟ್ ಸ್ಟೈಲ್ ಕಾಂಟೆಕ್ಸ್ಟ್ ಅಂತ ತಗೊಂಡಾಗ. ಹಾಗಾಗಿ ನಾವು ಎಚ್ ಟಿ ಎಮ್ ಎಲ್ದು ಸ್ವಲ್ಪ ವಾಟ್ ಲುಕ್ ಅಂಡ್ ಫೀಲ್ನ ಇನ್ನೂ ಪ್ಲೆಸೆಂಟ್ ಮಾಡಬೇಕು, ಆಸ್ ವೆಲ್ ಆಸ್ ಸೊ ಅದನ್ನು ಸ್ವಲ್ಪ ಡೆಕೋರೇಟ್ ಮಾಡಬೇಕಪ್ಪ ಅಂತಂದರೆ ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಗೋ ವಿತ್ ಸಿ ಎಸ್ ಎಸ್. ಸೊ ಸಿ ಎಸ್ ಎಸ್ನ ಎಚ್ ಟಿ ಎಮ್ ಎಲ್ ಜೊತೆ ಬ್ಲೆಂಡ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಡೆಕೋರೇಟ್ ಅವರ್ ಎಚ್ ಟಿ ಎಮ್ ಎಲ್. ಸೊ ಅದಕ್ಕೆ ಇಲ್ಲಿ ಒಟ್ಟು ಈ ಯಾವುದು ಈ ಟ್ಯುಟೋರಿಯಲ್ ಓಪನ್ ಮಾಡಿರೋದು ನಿಮಗೆ ಓಕೆ ವಿಸಿಬಿಲಿಟಿ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ಸಿ ಎಸ್ ಎಸ್ ಇಸ್ ದಿ ಲ್ಯಾಂಗ್ವೇಜ್ ವಿ ಕ್ಯಾನ್ ಯೂಸ್ ಟು ಸ್ಟೈಲ್ ಆನ್ ಎಚ್ ಟಿ ಎಮ್ ಎಲ್ ಡಾಕ್ಯುಮೆಂಟ್ ಅಂತ. ಸಿ ಎಸ್ ಎಸ್ ವಾಟ್ ಈಸ್ ಎ ಲ್ಯಾಂಗ್ವೇಜ್ ವಿ ಆರ್ ಯೂಸಿಂಗ್ ದಟ್ ಟು ಸ್ಟೈಲ್ ದಿ ಎಚ್ ಟಿ ಎಮ್ ಎಲ್ ಡಾಕ್ಯುಮೆಂಟ್. ಎಚ್ ಟಿ ಎಮ್ ಎಲ್ ಡಾಕ್ಯುಮೆಂಟ್ನ ಸ್ಟೈಲ್ ಆಗಿ ವಾಟ್ ಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ವಿ ನೀಡ್ ಸಿ ಎಸ್ ಎಸ್. ಸೊ ಸಿ ಎಸ್ ಎಸ್ ಮತ್ತೇನು ಮಾಡುತ್ತಪ್ಪ ಅಂದರೆ ಯಾವ್ಯಾವ ಎಚ್ ಟಿ ಎಮ್ ಎಲ್ ಎಲಿಮೆಂಟ್ಸ್ ಯಾವ್ಯಾವ ರೀತಿ ಕಾಣಬೇಕು, ಯಾವ್ಯಾವ ರೀತಿ ಡಿಸ್ಪ್ಲೇ ಆಗಬೇಕು ಅನ್ನೋದನ್ನ ವಾಟ್ ಸಿ ಎಸ್ ಎಸ್ ಈಸ್ ಗೋಯಿಂಗ್ ಟು ಡಿಸ್ಕ್ರೈಬ್. ಗಾಟ್ ಇಟ್? ಸೊ ಹಾಗಾಗಿ ದಿ ಪಾಯಿಂಟ್ ಆಫ್ ಡಿಸ್ಕಷನ್ ಇಸ್ ಸಿ ಎಸ್ ಎಸ್ ಮೆಂಟ್ ಟು ಪ್ರೆಸೆಂಟ್ ಎಚ್ ಟಿ ಎಮ್ ಎಲ್ ಇನ್ ಎ ಪ್ಲೆಸೆಂಟ್ ವೇ, ದಟ್ಸ್ ಇಟ್. ಓಕೆ, ಸ್ವಲ್ಪ ಅರ್ಥ ಮಾಡ್ಕೋಬೇಕು ಪ್ಲೆಸೆಂಟಿಗೂ ಮತ್ತು ಪ್ರೆಸೆಂಟ್ಗೂ ಏನಪ್ಪ ಡಿಫ್ರೆನ್ಸ್ ಅಂತ. ಏನಾದರೂ ಪ್ರೆಸೆಂಟ್ ಮಾಡಬೇಕಾದ್ರೆ ಅದು ತುಂಬ ಪ್ಲೆಸೆಂಟ್ ಆಗಿದ್ದರೆ ನೋಡಲಿಕ್ಕೆ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಫೈನ್. ಅದೇ ಕೆಲಸ ಇಲ್ಲೂ ಹೇಳ್ತಾ ಇದ್ದಾರೆ. ಸೊ ಲೇಟರ್ ನೆಕ್ಸ್ಟ್ ಬಂದ್ಬಿಟ್ಟು ಏನು ಹೇಳ್ತಾ ಇದ್ದಾರೆ, ವಾಟ್ ಎಚ್ ಟಿ ಎಮ್ ಎಲ್ ಬಗ್ಗೆ ಒಂದಿಷ್ಟು ಎಕ್ಸಾಂಪಲ್ನ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನೇ ಮಾಡೋಣಂತೆ, ನೋ ಪ್ರಾಬ್ಲಮ್. ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲೇ W3 ಸ್ಕೂಲ್ಸ್ ವೆಬ್ಸೈಟ್ ಓಪನ್ ಮಾಡ್ಕೊಂಡಿದ್ದೀನಿ ನಾನು. ಸೊ ನಾನು ಇದರಲ್ಲಿರೋದನ್ನ ವಾಟ್ ಐ ಯೂಸ್ ಟು ಕಾಪಿ ಮಾಡ್ಕೊಂಬಿಟ್ಟು ನಮ್ಮ ಎಡಿಟ್ರಲ್ಲಿ ಹಾಕ್ಕೊತೀನಿ. ನಮ್ಮ ಎಡಿಟರು ಯಾವುದು ಅನ್ನೋದು ನಿಮಗೆ ಗೊತ್ತಿದೆ. ವಾಟ್ ಈಸ್ ದಟ್? ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್. ಗೆಟಿಂಗ್ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಎಡಿಟ್ರಲ್ಲಿ ಹಾಕ್ಕೊಂಡು ವಿ ನೀಡ್ ಟು ಕಂಟಿನ್ಯೂ. ಸೊ ಇದು ಎಚ್ ಟಿ ಎಮ್ ಎಲ್ ಡಾಕ್ಯುಮೆಂಟ್. ಸೇವ್ ಮಾಡಿ ವಿತ್ ಎಕ್ಸ್ಟೆನ್ಷನ್ ಡಾಟ್ ಎಚ್ ಟಿ ಎಮ್ ಎಲ್. ಇಲ್ಲೇ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡೋಣ. ಬೆಟರ್ ಮ್ಯೂಟ್ ಯುವರ್ ಸೆಲ್ಫ್ ಗೈಸ್. ಸಿ ಎಸ್ ಎಸ್ ಡೆಮೋ ಡಾಟ್ ಎಚ್ ಟಿ ಎಮ್ ಎಲ್. where it got stored. CSS demo. ಎಸ್, ಇಲ್ಲಿದೆ ವಾಟ್ ಡೆಸ್ಕ್ಟಾಪ್ ಮೇಲೆ. ನಾನು ಇದನ್ನು ಓಪನ್ ಮಾಡ್ತೀನಿ.
ಸೊ ನಿಮಗೆ ಶೇರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನಿದು. ಎಸ್, ಈ ಪೇಜು ಶೇರ್ ಆಗಿದೆ. ನೋಡ್ತಾ ಬನ್ನಿ, ಇಲ್ಲಿ ಒಂದಿಷ್ಟು ಕಂಟೆಂಟ್ ಏನಾಗಿದೆ, ನಾವು ಬೇರೆ ಬೇರೆ ಕಲರಲ್ಲಿ ವಾಟ್ ವಿ ನೀಡ್ ಟು ಡು ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಜೊತೆಗೆ ಬ್ಯಾಕ್ಗ್ರೌಂಡ್ ಕಲರ್ನ ನಾವು ಬಾಡಿಗೆ ಹಾಕಿದ್ದೀವಿ. ದಿಸ್ ಈಸ್ ವಾಟ್ ಜಸ್ಟ್ ಎನ್ ಎಕ್ಸಾಂಪಲ್, ಯಾವ ರೀತಿ CSS ವರ್ಕ್ ಮಾಡುತ್ತೆ ಅಂತ. ಸೊ ಇದಕ್ಕಿಂತ ಮುಂಚೆ ಸ್ವಲ್ಪ ಬೋರ್ಡ್ ವರ್ಕ್ ಮಾಡೋಣ. Be online. I'm just opening the whiteboard tool. Yes. ಸೊ CSS ನಾವು ಹೇಳಿದಾಗೆ ವಾಟ್ CSS ಪ್ಲಸ್ HTML ಇಷ್ಟನ್ನ ನಾವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಏಬಲ್ ಟು ಗೆಟ್ ಎ ಪ್ಲೆಸೆಂಟ್ ಲುಕ್ ಅಂಡ್ ಫೀಲ್. ಗಾಟ್ ಇಟ್. ಒಂದು ಮಾತಲ್ಲಿ ಹೇಳ್ಬೇಕಪ್ಪ ಅಂದರೆ ಸ್ಟೈಲ್ಸ್ನ ಹಾಕ್ತಾ ಹೋಗ್ತೀವಿ ನಾವು. ಸ್ಟೈಲ್ಸ್ನ ಹಾಕ್ತಾ ಹೋಗ್ತೀವಿ ಅಂತಂದರೆ, ಸಪೋಸ್ ಇವಾಗ ನಾವಿದ್ದೀವಿ, ಒಂದಿಷ್ಟು ಒಟ್ಟು ನಮ್ಮ ಹೇರ್ ಸ್ಟೈಲ್ ಆಗಿರ್ಬೋದು, ಮತ್ತು ನಮ್ಮದು ಒಟ್ಟು ಔಟ್ಲುಕ್ ಆಗಿರ್ಬೋದು, ಅದನ್ನೆಲ್ಲ ನಾವು ನೀಟಾಗಿ ಏನು ಮಾಡ್ತಾ ಹೋಗ್ತೀವಿ, ಅಫಿಷಿಯಲ್ ವೇನಲ್ಲಿ ಇನ್ ಎ ಪ್ಲೆಸೆಂಟ್ ವೇ ವಿ ಯೂಸ್ ಟು ಡೆಕೋರೇಟ್ ಅವರ್ ಸೆಲ್ಫ್. ಇನ್ ದಿ ಸೇಮ್ ವೇ CSS ಈಸ್ ವಾಟ್ ಡೆಕೋರೇಟಿಂಗ್ HTML. ಇಲ್ಲ ಅಂದ್ರೂ ನಡೆಯುತ್ತೆ, ಬಟ್ ದಿ ಥಿಂಗ್ ಈಸ್ ಡೆಕೋರೇಟ್ ಮಾಡೋದ್ರ ಮುಖಾಂತರ ಏನಾಗುತ್ತಪ್ಪ ಅಂತಂದ್ರೆ ಪ್ಲೆಸೆಂಟ್ ಲುಕ್ ಅಂಡ್ ಫೀಲ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಲೇಟರ್ ಏನೇನು ಮಾಡುತ್ತೆ ಹಾಗಾದ್ರೆ, HTML ಎಲಿಮೆಂಟ್ಸ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಅದರದ್ದು ಸೈಜು, ಆಮೇಲೆ ಅದರದ್ದು ಕಲರ್, ಆಮೇಲೆ ಅದರದ್ದು ವಿಡ್ತು, ಸೈಜಲ್ಲೇ ವಿಡ್ತು ಹೈಟು ಎಲ್ಲ ಬರುತ್ತೆ, ವಿಡ್ತು ಹೈಟು, ಮತ್ತು ಪೊಸಿಷನ್ ಎಲ್ಲಿ ಪ್ರಿಂಟ್ ಆಗಬೇಕದು ಅಂತ ಗೆಟಿಂಗ್. ಅದಾದಮೇಲೆ ಸ್ಪೇಸಿಂಗ್ ಯಾವ ರೀತಿ ಇರಬೇಕು ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದರದ್ದು ವಿಸಿಬಿಲಿಟಿ ಯಾವ ರೀತಿ ಇರಬೇಕು ಅಂತ. ಈ ಥರ ಸುಮಾರು ವೇನಲ್ಲಿ ಏನು ಮಾಡುತ್ತಪ್ಪ ಅಂತಂದರೆ ಸ್ಟೈಲ್ಸ್ನ ಡಿಫೈನ್ ಮಾಡುತ್ತೆ CSS. ಗಾಟ್ ಇಟ್ ಇನ್ ಮೆನಿ ವೇಸ್. ಸೊ ಹಾಗಾಗಿ ನಾವೊಂದು ಎಕ್ಸಾಂಪಲ್ ಇವಾಗ ನೋಡಿದ್ವಿ, ಜಸ್ಟ್ ಅದನ್ನು ನಾವೊಂಚೂರು ಏನು ಮಾಡೋಣ, ಸ್ಟಡಿ ಮಾಡೋಣ. ಅದರಲ್ಲಿ ಸೈಜು, ಕಲರು, ಪೊಸಿಷನ್ನು ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ. ಓಕೆ, ಲೆಟ್ಸ್ ಕಮ್ ಟು Notepad++, ಅವರ್ ಎಡಿಟರ್. ಈ ಕೋಡ್ನ ನಾನೇನು ಶೇರ್ ಮಾಡಿದೆ ಆ ಕೋಡಿಗೆ ಬರೋಣಂತೆ. ಲುಕ್ ಅಟ್ ಹಿಯರ್. ಇಲ್ಲಿ ಬಾಡಿ ಇದೆ, ನಿಮಗೆಲ್ಲ ಸ್ಕ್ರೀನ್ ಶೇರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಎಸ್, ನೋಡ್ತಾ ಬನ್ನಿ. ಇಲ್ಲಿ ಬಾಡಿ ಟ್ಯಾಗಿಗೆ ಬ್ಯಾಕ್ಗ್ರೌಂಡ್ ಕಲರ್ ಏನಾಗ್ತಾ ಇದ್ದಾರೆ, ಲೈಟ್ ಬ್ಲೂ ಆಗ್ತಾ ಇದ್ದಾರೆ. ಅದಾದ್ಮೇಲೆ ಇದನ್ನೆಲ್ಲ ಸಿಂಟ್ಯಾಕ್ಸ್ ನಾವು ಆಮೇಲೆ ನೋಡೋಣ, ನಮ್ಗೆ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಾವು ಜಸ್ಟ್ CSS ಡೆಮೋ ನೋಡೋಣ ಅಂತ ಅಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, H1 ಟ್ಯಾಗಿಗೆ ಕಲರ್ ಯಾವ ರೀತಿ ಹಾಕೋದು ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತೆ H1 ಟ್ಯಾಗ್ದು ಟೆಕ್ಸ್ಟ್ ಎಲ್ಲಿ ಇರಬೇಕು, ಟೆಕ್ಸ್ಟ್ ಅಲೈನ್ ಸೆಂಟ್ರಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಪ್ಯಾರಾಗ್ರಾಫ್ ಟ್ಯಾಗಿಗೆ ಸ್ಟೈಲ್ಸ್ ಆಗ್ತಾ ಇದ್ದಾರೆ. ಫಾಂಟ್ ಫ್ಯಾಮಿಲಿ ಯಾವ್ದು ಇರಬೇಕಾಗುತ್ತೆ, ಫಾಂಟ್ ಸೈಜ್ ಏನಿರಬೇಕಾಗುತ್ತೆ ಅಂತ. ಅದ್ರ ಪ್ರಕಾರ ಏನಾಗ್ತಾ ಇದೆ, ಥಿಂಗ್ಸ್ ಆರ್ ಪ್ರಿಂಟಿಂಗ್. ಇಲ್ಲಿ ನೋಡ್ತಾ ಬರ್ಬೋದು. ಬ್ಯಾಕ್ಗ್ರೌಂಡ್ ಕಲರ್ ಏನಿದೆಯಪ್ಪ ಅಂತ ಅಂದರೆ ಬಾಡಿ ಟ್ಯಾಗ್ದು ಲೈಟ್ ಬ್ಲೂ ಇದೆ. ಸೊ ಇದನ್ನು ಲೈಟ್ ಬ್ಲೂನ ನಾನು ಏನು ಮಾಡ್ಬೋದಪ್ಪ ಅಂತಂದರೆ ಐ ಕ್ಯಾನ್ ಏಬಲ್ ಟು ಮೇಕ್ ಇಟ್ ಆಸ್ ಬ್ಲೂ. ನಾನಿಲ್ಲಿ ಬ್ಲೂ ಮಾಡ್ತಾ ಇದ್ದೀನಿ. ಬ್ಲೂ ಮಾಡಿಬಿಟ್ಟು ಸೇವ್ ಮಾಡಿ ನಾನಿಲ್ಲಿ ರಿಫ್ರೆಶ್ ಮಾಡ್ತೀನಿ. ನೋಡ್ತಾ ಬನ್ನಿ. ಗಾಟ್ ಇಟ್. ಓಕೆ, ಸೊ ದಿಸ್ ಈಸ್ ಹೌ ದಿ CSS ಈಸ್ ಗೋಯಿಂಗ್ ಟು ವರ್ಕ್. ಅಲ್ಲಿ ನಾವು ಅದಕ್ಕೆ ಬೇಕಾಗಿರೋ ಕಲರು, ಸೈಜು, ಈ ಥರ ಸ್ಟೈಲ್ನ ಗ್ರೂಮ್ ಮಾಡ್ತಾ ಹೋಗ್ತೀವಿ. ಅದು ಇಲ್ಲಿ ಏನಾಗ್ತಾ ಹೋಗುತ್ತಪ್ಪ ಅಂದರೆ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಲೇಟರ್
what be online. Let it check. Okay, see, ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ಪ್ಯಾರಾಗ್ರಾಫ್ ಟ್ಯಾಗ್ದು ಏನಾದರೂ ನಾವು ಚೇಂಜಸ್ ಮಾಡೋಣ ಅಥವಾ H1 ಟ್ಯಾಗ್ ಚೇಂಜಸ್ ಮಾಡೋಣ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, H1 ಟ್ಯಾಗ್ದು ಕಲರ್ ಅಂತ ಹೇಳ್ತಾ ಇದ್ದಾರೆ. ಕಲರ್ ಈಸ್ ನಥಿಂಗ್ ಬಟ್, ಸೊ ಇಲ್ಲಿ ವೈಟ್ ಅಂತ ಇದೆಯಲ್ಲ, ವಾಟ್ ವಿ ಕ್ಯಾನ್ ಏಬಲ್ ಟು ಡೂ, ಇವಾಗ ನಾನು ಈ ಕಲರ್ನ ಬಂದ್ಬಿಟ್ಟು ಐ ಕ್ಯಾನ್ ಏಬಲ್ ಟು ಚೇಂಜ್ ಇಟ್ ಆಸ್ ರೆಡ್. ಆಮೇಲೆ ಟೆಕ್ಸ್ಟ್ ಅಲೈನ್ ಇದೆಯಲ್ಲ, ಐ ಕ್ಯಾನ್ ಏಬಲ್ ಟು ಮೇಕ್ ಇಟ್ ಆಸ್ ರೈಟ್. ಸೇವ್ ಇಟ್ ಅಂಡ್ ರಿಫ್ರೆಶ್ ಇಟ್. ನೋಡ್ತಾ ಬನ್ನಿ, ಟೆಕ್ಸ್ಟು ವೈಟ್ ಇದ್ದಿದ್ದು ರೆಡ್ ಆಯಿತು, ಜೊತೆಗೆ ರೈಟಲ್ಲಿ ಅಲೈನ್ ಆಗಿದೆ. ಯಾವುದ್ರದಪ್ಪ? H1 ಟ್ಯಾಗ್ದು. ನಾವು ಈ ಸ್ಟೈಲ್ಸೇ ಹಾಕಿಲ್ಲ ಅಂತ ಅಂದರೆ ನಾನು ಈ ಸ್ಟೈಲ್ಸ್ ತೆಗೆದುಬಿಡ್ತೀನಿ, ಸೇವ್ ಮಾಡ್ತೀನಿ. ಸೇವ್ ಮಾಡಿಬಿಟ್ಟು ಐ ಆಮ್ ಗೋಯಿಂಗ್ ಟು ರಿಫ್ರೆಶ್ ದಿಸ್. ನೋಡ್ತಾ ಬನ್ನಿ, ನಾರ್ಮಲ್ ಹೆಡ್ದು ಏನು ಕಲರ್ ಇತ್ತು, ಬ್ಲ್ಯಾಕ್ ಕಲರ್ ಇತ್ತು, ಅಲೈನ್ಮೆಂಟ್ ಏನಿದೆ ಲೆಫ್ಟಲ್ಲಿದೆ. ಈ ವಾಟ್ ಡಿಫಾಲ್ಟ್ ಬಿಹೇವಿಯರ್ ಏನಿದೆ ಇದನ್ನು ನಾವು ಚೇಂಜ್ ಮಾಡಬೇಕಪ್ಪ ಅಂತ ಅಂದರೆ ವಿ ನೀಡ್ ಟು ಗೋ ಫಾರ್ CSS. ಅದನ್ನೇ ನಾವಿಲ್ಲಿ ಮಾಡ್ತಾ ಇರೋದು. CSS ಸಹ ಮಾಡ್ತಾ ಇರೋದು ಸೇಮ್ ಕೆಲಸ. ಅದಾದಮೇಲೆ ಫಾಂಟ್ ಫ್ಯಾಮಿಲಿ, ಫಾಂಟ್ ಸೈಜ್, ಪ್ಯಾರಾಗ್ರಾಫ್ದು ಫಾಂಟ್ ಸೈಜ್ನ ನಾವೇನು ಮಾಡ್ತಾ ಇದ್ದೀವಿ, ಚೇಂಜ್ ಮಾಡ್ತಾ ಇದ್ದೀವಿ. ಮತ್ತು ಫಾಂಟ್ ಫ್ಯಾಮಿಲಿ ಯಾವುದನ್ನು ನಾವು ಫಾಂಟ್ ಫ್ಯಾಮಿಲಿಯಾಗಿ ಕನ್ಸಿಡರ್ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಸೈಜ್ 20 ಪಿಕ್ಸೆಲ್ ಇದೆ, ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಆಸ್ 70 ಅಂತ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಸೇವ್ ಇಟ್. ನೋಡಿ, ಪ್ಯಾರಾಗ್ರಾಫ್ಸ್ ಏನಾಗ್ತಾ ಇದೆ, ಕಂಟೆಂಟು ತುಂಬ ವಾಟ್ ದೊಡ್ಡ ಸೈಜಲ್ಲಿ ಪ್ರಿಂಟ್ ಆಗ್ತಾ ಇದೆ. ಇದನ್ನೆಲ್ಲ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ವಿ ಕ್ಯಾನ್ ಏಬಲ್ ಟು ಅಚೀವ್ ವಿತ್ ರೆಸ್ಪೆಕ್ಟ್ ಟು CSS. ಇದಾದಮೇಲೆ ವಾಟ್ ವಿ ಕ್ಯಾನ್ ಏಬಲ್ ಟು ಡೂ ಅಂತ ಅಂದರೆ ಇದೆಲ್ಲ ತುಂಬ ಪ್ರೈಮರಿ ಫಂಕ್ಷನಾಲಿಟಿ ಆಫ್ CSS. ಇವತ್ತಿರೋದು ಯಾವ ಥರ ವರ್ಕ್ ಆಗ್ತಾ ಇದೆ CSS ಅಂತ ಅಂದರೆ, ನಾಟ್ ಓನ್ಲಿ ಡಿಸೈನಿಂಗ್, ಇವತ್ತು ಸ್ಕ್ರೀನ್ಸು ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಯಾವ ಥರ ಸ್ಕ್ರೀನ್ಸ್ ಚೇಂಜ್ ಆಗಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಸಿ, ಮುಂಚೆ ವೆಬ್ ಅಪ್ಲಿಕೇಶನ್ ಅಂತ ಅಂದರೆ ಎಲ್ಲಿ ರನ್ ಆಗಬೇಕಿತ್ತು, ಡೆಸ್ಕ್ಟಾಪ್ಗಳಲ್ಲಿ ರನ್ ಆಗೋದು. ಆಮೇಲೆ ಲ್ಯಾಪ್ಟಾಪ್ಗಳಲ್ಲಿ ರನ್ ಆಗ್ಲಿಕ್ಕೆ ಶುರುವಾಯಿತು. ಆಮೇಲೆ ಆ ಲ್ಯಾಪ್ಟಾಪ್ಗಳನ್ನ ಒಂದಿಷ್ಟು ಏನು ಮಾಡಿದ್ರು, ಮಾಡಿಫೈ ಮಾಡಿ ಟ್ಯಾಬ್ಲೆಟ್ ಅಂತ ಮಾಡಿದ್ರು, ಅದರಲ್ಲಿ ರನ್ ಆಗ್ಲಿಕ್ಕೆ ಶುರುವಾಯಿತು. ನೆಕ್ಸ್ಟು ಇದಾದಮೇಲೆ ಏನು ಮಾಡಿದ್ರು, ಸ್ಮಾರ್ಟ್ ಫೋನ್ಸ್ ಅಂತ ಮಾಡಿದ್ರು, ಅಲ್ಲಿ ರನ್ ಆಗ್ಲಿಕ್ಕೆ ಶುರುವಾಯಿತು. ಲೇಟರ್ ಸ್ಮಾರ್ಟ್ ಫೋನ್ಸ್ ಆದಮೇಲೆ ಏನು ಆಯ್ತಪ್ಪ ಅಂತಂದರೆ ಸ್ಮಾರ್ಟ್ ವಾಚಸ್ ಬಂದು ಕೂತಿದೆ ಇವತ್ತು. ಮತ್ತು ಸ್ಮಾರ್ಟ್ TVs, ಗಾಟ್ ಇಟ್. ಇಲ್ಲೆಲ್ಲ ನಮ್ಮ ಅಪ್ಲಿಕೇಶನ್ಸು ಏನಾಗಬೇಕಾಗತ್ತಪ್ಪ ಅಂತ ಅಂದರೆ ರನ್ ಆಗಬೇಕಾಗತ್ತೆ. ವೆಬ್ ಅಪ್ಲಿಕೇಶನ್ಸ್ ರನ್ ಆಗಲಿ ಬಿಡಿ, ನಮಗೇನು ಪ್ರಾಬ್ಲಮ್ ಅಂದ್ಕೋಬೋದು. ಗಾಟ್ ಇಟ್. ಸೊ ಇಲ್ಲಿ ಒಂದು ವೆಬ್ ಪೇಜ್ ಇದೆ ಅಂದರೆ ಅದು ಅದರ ವಿಡ್ತು ಎಷ್ಟಿರಬೇಕು, ಹೈಟ್ ಎಷ್ಟಿರಬೇಕು ಅಂತ ಸೆಟ್ ಮಾಡಿ ಮುಂಚೆ ಪ್ರೋಗ್ರಾಮಿಂಗ್ ಮಾಡೋವಂಥ ಕಾನ್ಸೆಪ್ಟ್ ಇತ್ತು. ಯಾಕೆಂದರೆ ಆವಾಗ ಇದ್ದಿದ್ದು ಬರೀ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಬಂತು, ಟ್ಯಾಬ್ಲೆಟ್ ಬಂತು, ಈ ಥರ ಡಿಫ್ರೆಂಟ್ ಡಿವೈಸಸ್ ಬಂದಮೇಲೆ ಸ್ಕ್ರೀನ್ದು ಶೇಪು ಸೈಜು ಚೇಂಜ್ ಆಗೋಯ್ತು. ದಿಸ್ ಈಸ್ ವಾಟ್ ಮೊಬೈಲ್ದು, ದಿಸ್ ಈಸ್ ವಾಟ್ ಸಮಥಿಂಗ್ ವಾಟ್ ಟ್ಯಾಬ್ಲೆಟ್, ಇನ್ನು ಸ್ಮಾರ್ಟ್ ವಾಚ್ದಂತೂ ಕೇಳೋದೇ ಬೇಡ. ಗಾಟ್ ಇಟ್. ಇದರಲ್ಲೆಲ್ಲ ನಮ್ಮ ಕಂಟೆಂಟ್ ಏನಾಗಬೇಕಪ್ಪ ಅಂತಂದರೆ ಡಿಸ್ಪ್ಲೇ ಆಗಬೇಕು, ಇನ್ ಎ ಪ್ರಾಪರ್ ವೇನಲ್ಲಿ ರೆಂಡರ್ ಆಗಬೇಕು. ಅರ್ಥ ಆಗ್ತಿದೆಯಾ? ಪ್ರಾಪರ್ ವೇನಲ್ಲಿ ರೆಂಡರ್ ಆಗಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾ ಇದ್ದಾರೆ, ಎಲ್ಲ ವಾಟ್ ಇಸ್ ದಟ್, ಎಲ್ಲ ಡಿವೈಸ್ಗಳಲ್ಲೂ ರನ್ ಆಗೋ ಥರ ನಾವು ಅಪ್ಲಿಕೇಶನ್ಸ್ನ ಡಿಸೈನ್ ಮಾಡೋವಂಥ ಪರಿಸ್ಥಿತಿ ಬಂತು. ಹಾಗಾಗಿ CSS ಯೂಸ್ ಮಾಡಿಕೊಂಡು ನಾವು ಇದನ್ನು ಎಲ್ಲ ಅಚೀವ್ ಮಾಡೋವಂಥ ಅವಕಾಶ ಇದೆ. ಅಂದರೆ ನಾವೊಂದು ಅಪ್ಲಿಕೇಶನ್ನ ಡೆವಲಪ್ ಮಾಡಿದ್ರೆ ಅದು ಎಲ್ಲ ಹತ್ರನೂ ಫಿಟ್ ಆಗುತ್ತೆ. ಅರ್ಥ ಮಾಡ್ಕೋಬೇಕು, ಎಲ್ಲ ಹತ್ರನೂ ಏನಾಗುತ್ತಪ್ಪ, ಫಿಟ್ ಆಗುತ್ತೆ. ಅದಕ್ಕೆ ನಾವು ಹೇಳ್ತಾ ಇರೋದು, ನಾವು ಪ್ರಾಜೆಕ್ಟಲ್ಲಿ ಡೆವಲಪ್ ಮಾಡ್ತಾ ಇರೋದು ಯಾವುದಪ್ಪ ಅಂದರೆ, ಈ ಕಾನ್ಸೆಪ್ಟನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು, ಹೈಬ್ರಿಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ ನಾವು. ಹೈಬ್ರಿಡ್ ಅಪ್ಲಿಕೇಶನ್ಸ್ ಅಥವಾ ಹೈಬ್ರಿಡ್ ವೆಬ್ಸೈಟ್.
ಅಥವಾ ಹೈಬ್ರಿಡ್ ವೆಬ್ ಅಪ್ಲಿಕೇಶನ್. ನೀವು ಸಿಸ್ಟಮಲ್ಲಿ ಓಪನ್ ಮಾಡ್ಬೋದು, ಇಟ್ ವಿಲ್ ವರ್ಕ್ ಫೈನ್. ಅದೇ ಅಪ್ಲಿಕೇಶನ್ನ ಮೊಬೈಲಲ್ಲಿ ಓಪನ್ ಮಾಡ್ಬೋದು, ಇಟ್ ವಿಲ್ ವರ್ಕ್ ಫೈನ್. ಇಫ್ ಯು ಪೀಪಲ್ ಓಪನ್ ಇನ್ ಸ್ಮಾರ್ಟ್ ವಾಚ್ ಆರ್ ಸ್ಮಾರ್ಟ್ ಟಿ ವಿ, ಅಲ್ಲೂ ಕರೆಕ್ಟಾಗಿ ವರ್ಕ್ ಆಗುತ್ತೆ. ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಇದನ್ನು. ಈ ಥರ ಇರೋದಕ್ಕೆ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೈಬ್ರಿಡ್ ಅಪ್ಲಿಕೇಶನ್ಸ್. ಇದನ್ನೆಲ್ಲ ಹೈಬ್ರಿಡ್ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡ್ತಾ ಇರೋದು ಯಾವುದ್ರ ಮುಖಾಂತರಪ್ಪ ಅಂತ ಅಂದರೆ CSS ಮುಖಾಂತರ. ನಾವು ಈ CSS ಫ್ರೇಮ್ ವರ್ಕ್ ಬೂಟ್ಸ್ಟ್ರ್ಯಾಪ್ ಅಂತ ಇದೆ. ಈ ಬೂಟ್ಸ್ಟ್ರ್ಯಾಪ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಈ ಥರ ಎಲ್ಲ ಸ್ಕ್ರೀನ್ಗೂ ಫಿಟ್ ಆಗೋವಂಥ ಅಪ್ಲಿಕೇಶನ್ಸ್ನ ರೆಡಿ ಮಾಡ್ತಾ ಇದ್ದೀವಿ. ಗಾಟ್ ಇಟ್. ನಾನು ನಿಮಗೆ ಅದನ್ನು ತೋರಿಸ್ತೀನಿ ಯಾವ ರೀತಿ ವಾಟ್ ನಮ್ಮ ಅಪ್ಲಿಕೇಶನ್ಸ್ ಫಿಟ್ ಆಗುತ್ತೆ ಅಂತ. ಫಾರ್ ದಟ್ ಸೇಕ್ ಐ ಆಮ್ ಓಪನಿಂಗ್ ವಾಟ್ ಅವರ್ ವೆಬ್ಸೈಟ್. This is what the website what we have. See, ನೀವು ಇದೇ ವೆಬ್ಸೈಟ್ನ ಓಪನ್ ಮಾಡಿದ್ರೆ ಯಾವುದರಲ್ಲಿ, ಮೊಬೈಲಲ್ಲಿ, ಇಫ್ ಯು ಓಪನ್ isat.guru, ಯಾವ ರೀತಿ ವಾಟ್ ನಿಮಗೆ ಆಪ್ಷನ್ ಸಿಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೀವುಗಳು ಓಪನ್ ಮಾಡಿ ನೋಡ್ಬೋದು. ನಿಮ್ಮ ಸ್ಕ್ರೀನ್ಗೆ ಏನಾಗಿರುತ್ತೆ, ಫಿಟ್ ಆಗಿರುತ್ತೆ. ಇದೊಂದು ಪಾಪಪ್ ಬರುತ್ತೆ, ಇದನ್ನು ನಾನು ಕ್ಲೋಸ್ ಮಾಡಿದ್ದೀನಿ. ಸೊ ಈ ಪಾಪಪ್ ಕ್ಲೋಸ್ ಆಗಲಿ, ಲೆಟ್ ಇಟ್ ಟೇಕ್ ಸಮ್ ಸೆಕೆಂಡ್ಸ್. ಓಕೆ, ಕ್ಲೋಸ್ಡ್. ಸಿ, ನೋಡ್ತಾ ಬನ್ನಿ. ದಿಸ್ ಈಸ್ ವಾಟ್ ನಾರ್ಮಲ್ ಸಿಸ್ಟಮಲ್ಲಿ ಇರೋವಂಥ ಸಿನಾರಿಯೋ. ನಾನು ನೆಕ್ಸ್ಟ್ ಇದನ್ನು ಬೇರೆ ಬೇರೆ ಮೊಬೈಲ್ ಇದರಲ್ಲಿ ನಾನು ಸೆಟ್ ಮಾಡಿ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿ ಅದು ಸೆಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಡೆವಲಪರ್ ಟೂಲ್ಸ್ ಅಂತ ಆಪ್ಷನ್ ಇದೆ. ದಟ್ ಈಸ್ ವಾಟ್ ಫಂಕ್ಷನ್ ಕೀಯಲ್ಲಿ F12 ಅಂತ. ಸೊ ಇಲ್ಲಿ ನೋಡ್ತಾ ಬಂದರೆ, ಸಿ, ವಿ ಹ್ಯಾವ್ ಮೆನಿ ಫೋನ್ ಆಪ್ಷನ್ಸ್ ಇದೆ ಇಲ್ಲಿ. iPhone 6, 7, 8 ಯಾವ ರೀತಿ ನಮ್ಮ ಅಪ್ಲಿಕೇಶನ್ನು ಶೇರ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಇದನ್ನು ಝೂಮ್ ಮಾಡಿ ತೋರಿಸ್ತೀನಿ, ಎಲ್ಲಿ ಆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ. ದಯವಿಟ್ಟು ಅದನ್ನೆಲ್ಲ ಕಲ್ತ್ಕೊಳ್ಳಿ. ಬಿಕಾಸ್ ಬೀಯಿಂಗ್ ಎ ಟೆಕ್ನಿಕಲ್ ಗೈ, ವಿ ಆಲ್ ನೀಡ್ ಟು ನೋ ದೀಸ್ ಸ್ಟಫ್ಸ್. ಗಾಟ್ ಇಟ್. ವೇಟ್, ಐ ಆಮ್ ಝೂಮಿಂಗ್ ದಿ ಥಿಂಗ್ಸ್. ಇಲ್ಲಿ ನೋಡ್ತಾ ಬಂದರೆ ಗೊತ್ತಾಗುತ್ತೆ. ಈ ವೆಬ್ಸೈಟು, ನಮ್ಮ ವೆಬ್ಸೈಟು ಯಾವ ಮೊಬೈಲಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇಲ್ಲೇನು ಹೇಳ್ತಾ ಇದ್ದಾರೆ, ಐಫೋನ್ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವಿಲ್ಲಿ ಬೇರೆ ಬೇರೆ ಏನು ಮಾಡ್ತಾ ಹೋಗ್ಬೋದಪ್ಪ ಅಂತಂದರೆ, ವಿ ಕ್ಯಾನ್ ಏಬಲ್ ಟು ಚೇಂಜ್. ಓಕೆ, ಸೊ ಇಲ್ಲಿ ಬೇರೆ ಬೇರೆ ರೀತಿ ನಾವು ಚೇಂಜಸ್ ಮಾಡ್ತಾ ಹೋದರೆ ವಿ ಕ್ಯಾನ್ ಏಬಲ್ ಟು ಗೆಟ್ ಬೇರೆ ಬೇರೆ ಮೊಬೈಲ್ಗಳಲ್ಲಿ ಯಾವ ರೀತಿ ಕಾಣುತ್ತೆ ಅಂತ. ಇದನ್ನು ನಾನು ಬೆಟರ್ ಕ್ಲೋಸ್ ಮಾಡಿಬಿಟ್ಟು ತೋರಿಸ್ತೀನಿ ಮತ್ತೆ ನಿಮಗೆ. ಐಫೋನ್ ಆದಮೇಲೆ ವಿ ಹ್ಯಾವ್ ಮೆನಿ ವಾಟ್ ಅದರ್ ಫೋನ್ ವಾಟ್ ಆಪ್ಷನ್ಸ್. ಯಾವುದೋ ಮೋಟೋ G4 ಅಂತ ಇದೆ, ಗ್ಯಾಲಕ್ಸಿ S5 ಅಂತ ಇದೆ, ಪಿಕ್ಸೆಲ್ 2 ಅಂತ ಇದೆ. ಗಾಟ್ ಇಟ್. ಸೊ ಇದನ್ನೆಲ್ಲ ನಾವು ನೋಡ್ತಾ ಹೋಗ್ಬೋದು. ಯಾವುದೋ ಗ್ಯಾಲಕ್ಸಿ S5, ಐ ಆಮ್ ನಾಟ್ ಶೂರ್ ರಿಗಾರ್ಡಿಂಗ್ ದಿಸ್ ಮೊಬೈಲ್. ಸಿ, ನೋಡ್ತಾ ಬನ್ನಿ ಗ್ಯಾಲಕ್ಸಿನಲ್ಲಿ ಯಾವ ರೀತಿ ಕಾಣುತ್ತೆ, ಗ್ಯಾಲಕ್ಸಿ X5 ಅಲ್ಲಿ. ಗೆಟಿಂಗ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬೇರೆ ಬೇರೆ ಡಿವೈಸಸ್ ಹೇಳ್ತಾ ಇದ್ದಾರೆ ಇಲ್ಲಿ. ಇದನ್ನು ನಾವು ಏನಪ್ಪ ಅರ್ಥ ಮಾಡ್ಕೋಬೇಕಪ್ಪ ಅಂದರೆ, ಇಲ್ಲಿ ಬೇರೆ ಬೇರೆ ಯಾವುದಾದ್ರೂ ವಿ ಕ್ಯಾನ್ ಏಬಲ್ ಟು ವಾಟ್ ಬೇರೆ ಬೇರೆ ಫೋನ್ಗಳನ್ನ ಆ್ಯಡ್ ಮಾಡ್ಕೋಬೋದು ನಾವು. ಎಮ್ಯುಲೇಟೆಡ್ ಡಿವೈಸಸ್ ಅಂತ ನಾವು ಏನು ಕರಿತೀವಿ, ಅವುಗಳನ್ನ ಆ್ಯಡ್ ಮಾಡಿಕೊಂಡು ವಿ ಕ್ಯಾನ್ ಏಬಲ್ ಟು ಲುಕ್ ಅಟ್ ಇಟ್. ಸಿ, ಇಲ್ಲಿ ಮಾರಲ್ ಆಫ್ ದಿ ಸ್ಟೋರಿ ಅಂದ್ರೆ ಏನಪ್ಪ ಅಂತಂದರೆ, ಈ ಥರ ರೆಸ್ಪಾನ್ಸಿವ್ ಅಂದರೆ ಬೇಕಾದಾಗ ಸ್ಟ್ರೆಚ್ ಆಗೋದು, ಬೇಡ ಅಂದಾಗ ಏನಾಗೋದಪ್ಪ ಅಂತ ಅಂದರೆ ಶಿಂಕ್ ಆಗೋದು. ಇದನ್ನೆಲ್ಲ ಯಾವುದ್ರ ಮುಖಾಂತರ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, CSS. ಆ CSS ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಇದೆ, ಬೂಟ್ಸ್ಟ್ರ್ಯಾಪ್ ಅಂತ, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದಾದ್ಮೇಲೆ ಇನ್ನೊಂದು ಆಪ್ಷನ್ನ ನೀವು ನೋಡ್ಬೋದು, ಚೆಕ್ ಮಾಡಿ ಇವಾಗಲೇ ನಿಮ್ಮ ಮೊಬೈಲಲ್ಲಿ. ಇಲ್ಲಿ ವೆಬ್ಸೈಟಲ್ಲಿ ಈ ಥರ ಏನು ಬರ್ತಾ ಇದೆ, ಲಿಂಕ್ಸ್ ಬರ್ತಾ ಇದೆಯಲ್ಲ, ಇದು ನೀವು ಮೊಬೈಲಲ್ಲಿ ಓಪನ್ ಮಾಡಿದಾಗ ಏನು ಬರುತ್ತಪ್ಪ ಅಂದರೆ, ಸಮಥಿಂಗ್ ವಾಟ್ 3 ಡಾಟೆಡ್ ಬಟನ್ ಬರುತ್ತೆ. ಏನು ಬರುತ್ತೆ, 3 ಡಾಟೆಡ್ ಬಟನ್. ಆ 3 ಡಾಟೆಡ್ ಬಟನ್ ಮೇಲೆ ಏನು ಮಾಡ್ತಾ ಹೋಗ್ತೀವಿ, ನಾವು ವರ್ಕ್ ಮಾಡ್ತಾ ಹೋಗ್ತೀವಿ. ಅವಾಗ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಆಪ್ಷನ್ಸ್ ಎಲ್ಲ ಏನಾಗುತ್ತೆ, ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಬನ್ನಿ, 3 ಡಾಟೆಡ್ ಬಟನ್ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಆಪ್ಷನ್ಸ್ ಓಪನ್ ಆಗುತ್ತೆ. ಇದು ನಾರ್ಮಲ್ ಡಿವೈಸಲ್ಲಿ ಇರಲ್ಲ. ನಾರ್ಮಲ್ ನಾವು ಲ್ಯಾಪ್ಟಾಪಲ್ಲಿ ಓಪನ್ ಮಾಡಿದಾಗ ಈ ಥರ 3 ಡಾಟೆಡ್ ಬಟನ್ ಎಲ್ಲ ಇರಲ್ಲ. ಇದು ನಾರ್ಮಲ್ ಈ ಥರ ಇರುತ್ತೆ. ಅಂದರೆ ಈ ಥರ ಎಲ್ಲ ಬಿಹೇವಿಯರ್ಸ್ನ ವಿ ಕ್ಯಾನ್ ಏಬಲ್ ಟು ಇಂಪ್ಲಿಮೆಂಟ್ ವಿತ್ ರೆಸ್ಪೆಕ್ಟ್ ಟು CSS. ಅರ್ಥ ಮಾಡ್ಕೋಬೇಕು, CSS ಬರೀ ಲುಕ್ ಅಂಡ್ ಫೀಲು, ಕಲರು, ಸೈಜು ಅಷ್ಟೇ ಅಲ್ಲ.
ವಿ ಹ್ಯಾವ್ ಆಲ್ ದೀಸ್ ವಾಟ್ ಚೇಂಜಸ್. ಇದನ್ನೆಲ್ಲ ನಾವು ಇದೆಲ್ಲ ಚೇಂಜಸ್ನ ನಾವೇನು ಮಾಡ್ಕೋಬೋದು, ಇನ್ಕ್ಲೂಡ್ ಮಾಡ್ಕೋಬೋದು ವಿತ್ ರೆಸ್ಪೆಕ್ಟ್ ಟು ಸಿ ಎಸ್ ಎಸ್. ನಾನಿಲ್ಲಿ ಸಿ ಎಸ್ ಎಸ್ನ ತುಂಬ ಎಷ್ಟು ಬೇಕೋ ನಿಮ್ಗೆ ಆ ಪಾಯಿಂಟ್ಸ್ನ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ನೀವೇನು ಮಾಡ್ಕೋಬೇಕಪ್ಪ ಅಂತಂದರೆ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಓಕೆ, ಸಿ ನೆಕ್ಸ್ಟ್ ಇಲ್ಲಿ ನಾವು ಇದೊಂದು ಒಟ್ಟು ಎಕ್ಸಾಂಪಲ್ನು ನೋಡಿದ್ದಾಯಿತು. ಎಕ್ಸಾಂಪಲ್ ನೋಡಿದ್ಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಸ್ಟಡಿ ಮಾಡಬೇಕು ಅಂತ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಸ್ವಲ್ಪ ನೆಕ್ಸ್ಟ್ ಕ್ಲಾಸಿಂದ ಒಂದಿಷ್ಟು ವಾಟ್ ಯು ಪೀಪಲ್ ಆರ್ ನೀಡ್ ಟು ಬಿ ಡ್ಯಾಮ್ ಸೀರಿಯಸ್. ಈ ಎಲ್ಲ ಕಾನ್ಸೆಪ್ಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಅಂತ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಿ ಎಸ್ ಎಸ್ ಸೆಲೆಕ್ಟರ್ಸ್ ಬಗ್ಗೆ ಹೇಳ್ತೀನಿ, ಮತ್ತು ಯಾವ ರೀತಿ ಸ್ಟೈಲ್ಸ್ನ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಲೇಟರ್ ವಾಟ್ ಈ ಸ್ಟೈಲ್ಸ್ನ ಒಂದು 3 ಲೆವೆಲಲ್ಲಿ ಅಪ್ಲೈ ಮಾಡ್ಬೋದು. ವಾಟ್ ಲೆವೆಲ್ಸ್ ಆಫ್ ಸಿ ಎಸ್ ಎಸ್, ಕ್ಯಾಸ್ಕೇಡಿಂಗ್, ಸ್ಟೈಲ್, ಶೀಟ್ಸ್. ಈ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಾನು ನಾಳೆ. ಓಕೆ, ನಾಳೆ ಪ್ರಾಬಬಲಿ ನಾನು 9 ಗಂಟೆಗೆ ಮೋಸ್ಟ್ಲಿ ಕ್ಲಾಸ್ ತೊಗೊಳಕ್ಕಾಗಲ್ಲ ಅನ್ಸುತ್ತೆ. ಐ ಹ್ಯಾವ್ ಸಮ್ ಅದರ್ ವಾಟ್ ವರ್ಕ್ ಅಸೈನ್ಡ್ ವಿತ್ ರೆಸ್ಪೆಕ್ಟ್ ಟು 9 o'clock. ಇಲ್ಲ ಅಂತಂದರೆ ನಾನೊಂದು ಒಂದು ಕ್ಲಾಸ್ನ ರೆಕಾರ್ಡ್ ಮಾಡಾದರೂ ಹಾಕ್ತೀನಿ. ಇಲ್ಲ ನಾಳೆ ಒಂದಿನ ಸ್ವಲ್ಪ ಅರ್ಲಿ ಬೇಕಿದ್ರೆ ತೊಗೊಳ್ಳೋಣಂತೆ, ಒಂದು 8 ಗಂಟೆ ಹಾಗೆ. ಐ ವಿಲ್ ಲೆಟ್ ಯು ನೋ ಯು ಗೈಸ್ ರಿಗಾರ್ಡಿಂಗ್ ದಟ್. ಓಕೆ, ಸೊ ಹಾಗಾಗಿ ಈ ನೆಕ್ಸ್ಟ್ ಕ್ಲಾಸಸ್ ಇರುತ್ತಲ್ಲ ಕ್ರೂಷಿಯಲ್. ಇನ್ನೊಂದು 2 to 3 ಕ್ಲಾಸಲ್ಲಿ ನಾವೇನು ಮಾಡೋಣ, ಸಿ ಎಸ್ ಎಸ್ ನೋಡಿಕೊಂಡು ವಿ ನೀಡ್ ಟು ಗೋ ಫಾರ್ ಡಾಮ್ ಇದೆ, ಆಮೇಲೆ ಜಾವಾ ಸ್ಕ್ರಿಪ್ಟ್ ಇದೆ. ಲೇಟರ್ ವಿ ನೀಡ್ ಟು ಗೋ ಫಾರ್ ನಮ್ಮ ವಾಟ್ ASP.NET MVC ಫ್ರೇಮ್ವರ್ಕ್ನ ನೋಡೋಣ. ಇಷ್ಟು ಕೆಲಸ ಮಾಡೋದು ಬಾಕಿ ಇದೆ ನಮಗಿನ್ನು. ಓಕೆನಾ, ಈಗೊಂದು 16-17 ಕ್ಲಾಸಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ಶೂರ್ ಹೌ ಮೆನಿ ಕ್ಲಾಸಸ್ ವಿ ಅಂಡರ್ಗಾನ್. ಸೊ ಇದೆ, ಕ್ಲಾಸಸ್ನ ಕೌಂಟ್ ಮಾಡೋದು ಬೇಡ, ಬಟ್ ಏನಪ್ಪ ಅಂದರೆ ಕಾನ್ಸೆಪ್ಟ್ಸ್ನ ನಾವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ನಾವು ಕೌಂಟ್ ಮಾಡ್ತಾ ಹೋದರೆ ದಟ್ ಮ್ಯಾಟರ್ಸ್ ಅ ಲಾಟ್. ಸೊ ಅಷ್ಟು ಮಾಡೋಣಂತೆ. ನಾಳೆ ಕ್ಲಾಸಲ್ಲಿ ನೋಡೋಣ ಹಾಗಾದರೆ. ನಾಳೆದು ಟೈಮ್ ಹೇಳಿರ್ತೀನಿ ನಾನು, ಎಷ್ಟೊತ್ತಿಗೆ ಇದು ಮಾಡ್ಕೋಬೇಕು ಅಂತ ಗ್ರೂಪಲ್ಲಿ ನೀವು ಅಟೆಂಡ್ ಆಗಿ. 17ನೇ ಕ್ಲಾಸ್ ಆಗಿದೆ. ಅದಾದಮೇಲೆ ಒಂದಿಷ್ಟು ಒಟ್ಟು ವಿಡಿಯೋಸ್ ಎಲ್ಲ ಹಾಕಿದ್ದೀವಿ, ಅದನ್ನು ಬಿಟ್ಟು 17ನೇ ಕ್ಲಾಸು. ದಿಸ್ ಈಸ್ ವಾಟ್ 18th ಕ್ಲಾಸ್ ಇದು. ಓಕೆ, ಲೆಟ್ಸ್ ಸಿ ಹೌ ದಿ ಥಿಂಗ್ಸ್ ವಿಲ್ ಗೋ ಇನ್ ಅಪ್ಕಮಿಂಗ್ ಕ್ಲಾಸಸ್. ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ.